ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ಕಮಲಾಕರ್ ಭಟ್ ಮತ್ತು ಸುಚಿತ್ರಾ ಇವರಿಬ್ಬರಿಗೂ ಸಹ ಈಗ ಜೈಲೇ ಗತಿ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಸುಚಿತ್ರಾ ಗ್ಯಾಂಗ್ನಿಂದ ಸಿದ್ದಾಪುರದ ವಸಂತ ನಾಯಕ ಹತ್ಯೆ ಕೇಸ್. ಕಮಲಾಕರ್ ಭಟ್ ಮತ್ತು ಸುಚಿತ್ರಾಗೆ ಫೆಬ್ರವರಿ 21ರವರೆಗೆ ಈಗ ಜೈಲೇ ಗತಿ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. 21ರವರೆಗೆ ನ್ಯಾಯಾಂಗ ಬಂಧನವನ್ನ ಮಾಡಿದೆ ಜೆಎಂಎಫ್ಸಿ ಕೋರ್ಟ್. ಸಿದ್ದಾಪುರದ ಜೆಎಂಎಫ್ಸಿ ಕೋರ್ಟ್ನ ನ್ಯಾಯಮೂರ್ತಿಗಳಾಗಿರುವಂತಹ ಉಮೇಶ್ ಅವರು ಈ ಆದೇಶವನ್ನು ಕೊಟ್ಟಿದ್ದಾರೆ. 8 ಆರೋಪಿಗಳ ಪೈಕಿ 3 ಪೊಲೀಸ್ ಕಸ್ಟಡಿ, 5 ಆರೋಪಿಗಳನ್ನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಈಗಾಗಲೇ ವಿಚಾರಣೆಯನ್ನು ಮಾಡಲಾಗ್ತಾ ಇದೆ. 3 ಆರೋಪಿಗಳ ಫೆಬ್ರವರಿ 13ಕ್ಕೆ ವಿಚಾರಣೆ ನಡೆಸಲಿರುವಂತಹ ನ್ಯಾಯಮೂರ್ತಿಗಳು 5 ಆರೋಪಿಗಳ ನ್ಯಾಯಾಂಗ ಬಂಧನ 21ರವರೆಗೆ ವಿಸ್ತರಣೆ ಆಗಿದೆ. A1 ಸುಚಿತ್ರಾ, A2 ಲೋಕನಾಥ್, A2 A3 ಕಮಲಾಕರ್, A4 ಒಟ್ಟು 4 ಜನ. ನೀವು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ, ವಸಂತ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಮಲಾಕರ್ ಭಟ್ ಮತ್ತು ಸುಚಿತ್ರಾ ದೊಡ್ಡ ಮಟ್ಟದಲ್ಲಿ ಸಂಚಲನ ಸೃಷ್ಟಿಸಿರುವಂತಹ ಕೇಸ್ ಇದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಶ್ರೀಧರ್ ಕೊಡ್ತಾರೆ. ಶ್ರೀಧರ್, ಈಗ ಕೋರ್ಟ್ನಿಂದ ಬಂದಿರುವಂತಹ ಆದೇಶದಲ್ಲಿ ಏನೆಲ್ಲ ಹೇಳಲಾಗಿದೆ ಮತ್ತೆ ಎಲ್ಲಿಯವರೆಗೆ ಈ ಒಂದು ಪೊಲೀಸ್ ಕಸ್ಟಡಿಗೆ ಕೊಡಲಾಗಿದೆ? ಜಗದೀಶ್, ಈ ಸಿದ್ದಾಪುರ ವಸಂತ ನಾಯ್ಕ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಂದು ಅಂದ್ರೆ ಫೆಬ್ರವರಿ 11ರವರೆಗೆ ಈಗಾಗಲೇ ಕಮಲಾಕರ್ ಭಟ್ ಮತ್ತೆ ಸುಚಿತ್ರಾ ಗ್ಯಾಂಗ್ಗೆ ಇದನ್ನ ಅವ್ರಿಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿತ್ತು. ಇವತ್ತು ಈಗ ವಿಸಿದಲ್ಲಿ ಅವರ ವಿಚಾರಣೆ ಕೂಡ ನಡೆದಿದೆ. ವಿಚಾರಣೆ ನಡೆದು ಈಗ ಕಮಲಾಕರ್ ಭಟ್ ಮತ್ತು ಸುಚಿತ್ರಾ ಗ್ಯಾಂಗ್ಗೆ ಮತ್ತೆ ಇನ್ನು 10 ದಿನಗಳ ಕಾಲ ಅಂದ್ರೆ ಫೆಬ್ರವರಿ 21ರವರೆಗೆ ನ್ಯಾಯಾಂಗ ಬಂಧನವನ್ನ ವಿಸ್ತರಣೆ ಮಾಡಿ ಇದೀಗ ಸಿದ್ದಾಪುರ ಜೆಎಂಎಫ್ಸಿ ನ್ಯಾಯಾಲಯ ಆದೇಶ ಮಾಡಿರುವಂತದ್ದು. 8 ಆರೋಪಿಗಳ ಪೈಕಿ 3 ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ಅಂದ್ರೆ 5 ಆರೋಪಿಗಳು ಆಲ್ರೆಡಿ ನ್ಯಾಯಾಂಗ ಬಂಧನದಲ್ಲಿದ್ದಾರೆ, 3 ಆರೋಪಿಗಳು ಇನ್ನೂ ಕೂಡ ಪೊಲೀಸ್ ಕಸ್ಟಡಿಯಲ್ಲೇ ಇದ್ದಾರೆ. ಆದ್ದರಿಂದ 5 ಆರೋಪಿಗಳನ್ನ ಮಾತ್ರ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಈಗ ವಿಚಾರಣೆ ಮಾಡಿರುವಂತದ್ದು. ಉಳಿದ 3 ಆರೋಪಿಗಳನ್ನ ಫೆಬ್ರವರಿ 13ಕ್ಕೆ ವಿಚಾರಣೆ ಮಾಡ್ತಾರೆ. ಅಂದ್ರೆ ಇನ್ನೂ ಕೂಡ ಪೊಲೀಸ್ ವಿಚಾರಣೆ ಬಾಕಿ ಇರೋದ್ರಿಂದ ಫೆಬ್ರವರಿ 13ಕ್ಕೆ ಆ 3 ಆರೋಪಿಗಳನ್ನ ವಿಚಾರಣೆ ಮಾಡ್ತಾರೆ. ಈಗ 5 ಆರೋಪಿಗಳ ನ್ಯಾಯಾಂಗ ಬಂಧನವನ್ನ ಫೆಬ್ರವರಿ 21ರವರೆಗೆ ವಿಸ್ತರಣೆ ಮಾಡಿರುವಂತದ್ದು. A1 ಅಂತ ಸುಚಿತ್ರಾ, A2 ಲೋಕನಾಥ್, A3 ಕಮಲಾಕರ್ ಭಟ್, A4 ಆಕಾಶ್ ಮತ್ತೆ A8 ಅಂದ್ರೆ 8ನೇ ಆರೋಪಿಯಾದ ವಿನಯ್, ಈತನನ್ನ ಶಿವಮೊಗ್ಗದಲ್ಲಿ ಬಂಧಿಸಲಾಗಿತ್ತು. ಈತನನ್ನು ಕೂಡ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಹಾಜರುಪಡಿಸಲಾಗಿದೆ. ಈಗ ಇವರೆಲ್ಲರಿಗೂ ಕೂಡ ಫೆಬ್ರವರಿ 21ರವರೆಗೆ ನ್ಯಾಯಾಂಗ ಬಂಧನವನ್ನು ವಿಸ್ತರಣೆ ಮಾಡಿರುವಂತದ್ದು. ಜಗದೀಶ್, ಥ್ಯಾಂಕ್ ಯು ಶ್ರೀಧರ್ ನಿಮ್ಮೆಲ್ಲ ಮಾಹಿತಿಗಾಗಿ.